ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಬಿಜೆಪಿಗೆ ಆಪರೇಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಬಿಜೆಪಿಗೆ ಆಪರೇಷನ್. ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯ ಅಧಿಕಾರದ ಹಪಾಹಪಿ ಶುರುವಾಗಿದೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ವತಂತ್ರ ಬಲದ ಮೇಲೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಿದ್ರು ಕೂಡ ಹೇಗಾದರೂ ಮಾಡಿ ಸರ್ಕಾರವನ್ನು ಕೆಡವಬೇಕು, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಪಾಹಪಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಇದ್ದಾರೆ. ಆಪರೇಷನ್ ಕಮಲ ಮಾಡಲು ಹೋಗಿ ಶಾಕ್. ಕಾಂಗ್ರೆಸ್ ಸರ್ಕಾರ ಉರುಳಿಸಲು ಸೈಲೆಂಟ್ ಕಸರತ್ತು. ಕೈ ಶಾಸಕರಿಗೆ 50 ಕೋಟಿ ಆಫರ್. ಈಗಾಗಲೇ ಕೈ ನಾಯಕರಿಗೆ ಅಂದರೆ ಶಾಸಕರಿಗೆ, ಆಡಳಿತ ಪಕ್ಷದ ಶಾಸಕರಿಗೆ 50 ಕೋಟಿ ಆಫರ್ ಅನ್ನು ಕೊಟ್ಟು ಹೇಗಾದರೂ ಮಾಡಿ ಕಾಂಗ್ರೆಸ್ನ ಶಾಸಕರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಸಂಡೂರು, ಶಿಗ್ಗಾಂವಿ ಹಾಗೂ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಿಜೆಪಿಯೇ ಗೆದ್ದು ಬೀಗುತ್ತೆ, ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಹಸಿ ಸುಳ್ಳನ್ನು ಹೇಳೋದ್ರ ಮೂಲಕ ಕೈ ಶಾಸಕರಿಗೆ ಗಾಳ ಹಾಕಿ 50 ಕೋಟಿ ರೂಪಾಯಿ ಆಫರನ್ನು ಕೊಟ್ಟಿದ್ದಾರೆ. ಕೋಟಿ ಹಣ ಬಿಜೆಪಿ ನಾಯಕರಿಗೆ ಎಲ್ಲಿಂದ ಬಂತು? ಹಾಗಾದರೆ ಶಾಸಕರಿಗೆ ಒಬ್ಬೊಬ್ಬರಿಗೆ 50 ಕೋಟಿ ಹಣವನ್ನು ಕೊಡಲಿಕ್ಕೆ ಬಿಜೆಪಿ ಸಜ್ಜಾಗಿದೆ ಅಂದರೆ ಈ ಹಣ ಎಲ್ಲಿಂದ ಬರುತ್ತೆ? ಬಿಜೆಪಿ ನಾಯಕರಿಗೆ ಇಷ್ಟೊಂದು ಪ್ರಮಾಣದ ಹಣ ಹೇಗೆ ಬರುತ್ತೆ ಅನ್ನುವಂಥ ಪ್ರಶ್ನೆ ಈಗ ರಾಜ್ಯ ಜನರನ್ನು ಕಾಡ್ತಾ ಇದೆ. ಒಂದು ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರನ್ನು ಕೊಟ್ಟು ರಾಜೀನಾಮೆಯನ್ನು ಕೊಡಿಸಿ ಮತ್ತೆ ಕರ್ನಾಟಕದಲ್ಲಿ ಚುನಾವಣೆಯನ್ನು ಹೇರಬೇಕು, ಬಿಜೆಪಿಯೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಹಪಾಹಪಿ ಕರ್ನಾಟಕದ ಬಿಜೆಪಿ ನಾಯಕರು ಮಾತ್ರವಲ್ಲ, ಕೇಂದ್ರದ ಬಿಜೆಪಿ ನಾಯಕರಿಗೂ ಶುರುವಾಗಿದೆ. ಈ ಟಾರ್ಗೆಟನ್ನು ಕೊಟ್ಟಿರ್ತಕ್ಕಂಥದ್ದೇ ಕೇಂದ್ರದ ಬಿಜೆಪಿ ನಾಯಕರು ಅನ್ನುವಂಥ ಮಾತುಗಳು ಬಿಜೆಪಿ ವಲಯದಲ್ಲೂ ಕೂಡ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಈಗ ಆಲ್ರೆಡಿ ಸಾಕಷ್ಟು ಬಹುಮತದ ಆಧಾರದ ಮೇಲೆ ಅಧಿಕಾರವನ್ನು ನಡೆಸ್ತಾ ಇದ್ರೂ ಕೂಡ ಹೇಗಾದರೂ ಮಾಡಿ ಸರ್ಕಾರವನ್ನು ಕೆಡವಬೇಕು ಅನ್ನುವಂಥ ಒಂದು ಟಾಸ್ಕನ್ನು ಕರ್ನಾಟಕದ ರಾಜ್ಯ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ನೀಡಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇದನ್ನು ಸ್ವತಃ ಬಿಜೆಪಿ ನಾಯಕರುಗಳೇ ಒಪ್ಕೊಳ್ತಾ ಇದ್ದಾರೆ. ಆದರೆ ಈ ಸೀಕ್ರೆಟ್ ಮುಖ್ಯಮಂತ್ರಿಗಳು ಬಾಯಿ ಬಿಡುವವರೆಗೂ ಎಲ್ಲೂ ಕೂಡ ಹೊರಗಡೆ ಬಂದಿರಲಿಲ್ಲ. ಮೈಸೂರಿನಲ್ಲಿ ಸೀಕ್ರೆಟ್ ರಿವೀಲ್ ಮಾಡಿದ ಸಿದ್ದರಾಮಯ್ಯ. ಚುನಾವಣೆ ಹೊಸ್ತಿಲಲ್ಲಿರುವಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇನ್ನೇನು ಮತದಾನದ ಮುಗಿಯುವಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ವಿಚಾರವನ್ನು ರಿವೀಲ್ ಮಾಡಿದ್ದಾರೆ. ಇದನ್ನು ಮಹದೇವಪ್ಪನವರು ಇರ್ಬೋದು, ಹಾಗೆಯೇ DCM DK ಶಿವಕುಮಾರ್ ಅವರು ಇದ್ದಾರೆ. ಸೊ ಇವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಕೆಲವು ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ಆಫರನ್ನು ಕೊಟ್ಟು ಜೊತೆಗೆ ಅಧಿಕಾರದ ಆಸೆಯನ್ನು ತೋರಿಸಿ ಹೇಗಾದರೂ ಮಾಡಿ ಆಪರೇಷನ್ ಕಮಲ ಮಾಡಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಹಪಾಹಪಿ. ಸೊ ಇದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಈಗ ಆಲ್ರೆಡಿ ಬಹಿರಂಗವಾಗಿ ಹೇಳಿದ್ದಾರೆ. ಆದರೆ ಬಿಜೆಪಿ ನಾಯಕರು ಇದರ ಬಗ್ಗೆ ತುಟಿ ಬಿಚ್ತಾ ಇಲ್ಲ. ಕೈ ಹಾಕಿ ಮುಖಭಂಗ ಅನುಭವಿಸಿದ ಬಿಜೆಪಿ ನಾಯಕರು. ಈಗ ಆಲ್ರೆಡಿ ಸಾಕಷ್ಟು 2-3 ಬಾರಿ ಬಿಜೆಪಿ ನಾಯಕರು ಆಪರೇಷನ್ ಕಮಲವನ್ನು ಮಾಡಲಿಕ್ಕೆ ಹೋಗಿ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಈಗ ಆಲ್ರೆಡಿ 1 ಬಾರಿ ಫೇಲ್ಯೂರ್ ಕೂಡ ಆಗಿದ್ದಾರೆ. ಯಡಿಯೂರಪ್ಪನವರು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಕಳೆದ ಬಾರಿ ಯಶಸ್ಸನ್ನು ಕೊಂಡು ಅಧಿಕಾರವನ್ನು ನಡೆಸಾಯಿತು. ಆದರೆ ಆಪರೇಷನ್ ಕಮಲದ ರೂವಾರಿಯಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಸುಮಾರು 5 ವರ್ಷ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಕೊಡದ ಬಿಜೆಪಿ ನಾಯಕರಿಗೆ ಮತ್ತೆ ಅಧಿಕಾರದ ಹಪಾಹಪಿ ಶುರುವಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೇಗಾದರೂ ಮಾಡಿ ಹಣವನ್ನು ಚೆಲ್ಲಿ ಅಧಿಕಾರದ ಆಸೆಯನ್ನು ತೋರಿಸಿ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಆದರೆ ಈ ಬಾರಿ ಆ ಪ್ರಯತ್ನದಲ್ಲಿ ಬಿಜೆಪಿ ನಾಯಕರು ವಿಫಲರಾಗಿದ್ದಾರೆ. ಬಿಜೆಪಿಗೆ ಟಕ್ಕರ್ ಕೊಟ್ಟ ಕೈಪಡೆ. ಅಮಿತ್ ಶಾ, ಅರುಣ್ ಸಿಂಗ್ರಿಂದ ತರಾಟೆ. ಕೇಂದ್ರದ ಬಿಜೆಪಿ ನಾಯಕರಾದಂಥ ಅಮಿತ್ ಶಾ ಹಾಗೆ ಅರುಣ್ ಸಿಂಗ್ ಸೇರಿದಂತೆ ಹಲವು ಹೈಕಮಾಂಡ್ ನಾಯಕರು ಕರ್ನಾಟಕದ ನಾಯಕರಿಗೆ ಆಲ್ರೆಡಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಒಂದು ಸಣ್ಣ ಕೆಲಸವನ್ನು ವಹಿಸಿದರೆ ಅದನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ನಿಮ್ಮಿಂದ ಆಗೋದಿಲ್ವಾ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ರೀತಿ ತಲೆನೋವು ಶುರುವಾಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕರ್ನಾಟಕದಲ್ಲಿ ಈ ಬಾರಿ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗ ಅವರಿಗೆ ಸ್ಪಷ್ಟ ಆಗ್ತಾ ಇರುವಂಥದ್ದು. ಕಳೆದ ಬಾರಿ ಕೂಡ ಇದೇ ರೀತಿ ಯಡಿಯೂರಪ್ಪನವರ ಆದಿಯಾಗಿ ಆಪರೇಷನ್ ಕಮಲ ಮಾಡಲಿಕ್ಕೆ ಹೋಗಿ ಫೇಲ್ಯೂರ್ ಆಗಿದ್ದರು. ಅಂತಿಮವಾಗಿ ಅದು ಸಕ್ಸಸ್ ಆಗಿ ಅಧಿಕಾರವನ್ನು ಅನುಭವಿಸಿ ಆಯಿತು. ಆದರೆ ಈ ಬಾರಿ ಸಂಪೂರ್ಣ ಪ್ರಮಾಣದಲ್ಲಿ ಮ್ಯಾಂಡೇಟ್ರಿಯನ್ನು ಪಡೆದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸೊ ಇಂಥ ಸಂದರ್ಭದಲ್ಲಿ ಸುಸ್ಥಿರವಾದಂಥ ಸರ್ಕಾರವನ್ನು ಕೆಡಗಿ ತಾವು ಅಧಿಕಾರಕ್ಕೆ ಬರುವಂಥ ಹಪಾಹಪಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಸ್ವತಃ ಬಿಜೆಪಿ ನಾಯಕರಲ್ಲೇ
ಶುರುವಾಗಿದೆ. ಹೈಕಮಾಂಡ್ ನಾಯಕರ ಈ ಥರದ ಒಂದು ಧೋರಣೆ ಸರಿಯಲ್ಲ ಅನ್ನುವಂಥ ಮಾತುಗಳು ಒಂದು ಬಣದಲ್ಲಿ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಹೇಗಾದರೂ ಮಾಡಿ ಹೈಕಮಾಂಡ್ ನಾಯಕರ ಆಲೋಚನೆಯಂತೆ ಕರ್ನಾಟಕದಲ್ಲಿ ಮತ್ತೆ BJPಯನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಒಂದು ರೀತಿಯ ಒಳ ಮರ್ಮವನ್ನು ಅಳವಡಿಸಿಕೊಂಡು ಕೆಲವು ನಾಯಕರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದರೆ ಆ ಪ್ರಯತ್ನದಲ್ಲಿ ವಿಫಲ ಆಗಿರುವಂಥದ್ದು ಈಗ ಆಲ್ರೆಡಿ ಸ್ಪಷ್ಟ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಈ ವಿಚಾರ ಭಾಳ ದೊಡ್ಡ ಚರ್ಚೆ ಆಗುವಂಥದ್ದು ಸ್ಪಷ್ಟ. ಆದರೆ ಜನರಿಗೆ ಕಾಡ್ತಾ ಇರುವಂಥದ್ದು ಒಂದೇ ಪ್ರಶ್ನೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ BJP ಅಧಿಕಾರಕ್ಕೆ ಬರುತ್ತೋ ಅವರಿಗೆ ಬೇಕಾಗಿರೋಲ್ಲ. ಆದರೆ ಜನರ ಸಮಸ್ಯೆಗಳಿಗೆ ಆಲಿಸುವಂಥ ಸರ್ಕಾರಗಳು ಬೇಕು. ಆದರೆ ಇಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಮತ್ತೊಂದು ಪಕ್ಷ ಹಣವನ್ನು ಚೆಲ್ಲಿ ಅದೇ ಜನರ ದುಡ್ಡನ್ನೇ ಲೂಟಿ ಹೊಡೆದು ಕೊಳ್ಳೆ ಹೊಡೆದು ಆ ಹಣವನ್ನು ಮತ್ತೊಬ್ಬ ಶಾಸಕರಿಗೂ ಅಥವಾ ಮತ್ತೊಬ್ಬರಿಗೆ ಕೊಟ್ಟು ಅದರಿಂದ ಅಧಿಕಾರವನ್ನು ಪಡೆಯುವಂಥ ಹಪಾಹಪಿ ಶುರುವಾಗಿರುವಂಥದ್ದು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಜನ ಇಂಥ ನಾಯಕರಿಗೆ ಹಿಡಿಶಾಪವನ್ನು ಹಾಕ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ರಾಜಕೀಯ ನಾಯಕರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಹಣವನ್ನು ಅಂದರೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಸೊ ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.